ನಮಸ್ಕಾರ ಆತ್ಮೀಯ ಬಂಧುಗಳೇ, ನಾನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬೆಳಗಾವಿ ಉತ್ತರ ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತಿರೋದು. ವಿಷಯ ಏನಪ್ಪಾ ಅಂತಂದ್ರೆ, ಇದೇ ತಿಂಗಳ 10ನೇ ತಾರೀಕು ನಮ್ಮ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ನಮ್ಮ ಪಕ್ಷದ 7ನೇ ವರ್ಷದ ಸಂಸ್ಥಾಪನಾ ದಿನವನ್ನು ಆಯೋಜನೆ ಮಾಡಲಾಗಿದೆ. ಆ ಕಾರಣ ರಾಜ್ಯದ ಜನ ಎಲ್ಲರೂ ಸ್ವೇಚ್ಛೆಯಿಂದ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿತ್ತು ಅಂತ ನಾನು ಕೇಳ್ಕೊತೀನಿ. ವಿಷಯ ಏನಪ್ಪಾ ಅಂತಂದ್ರ, ಈಗಿನ ರಾಜಕೀಯ ವ್ಯವಸ್ಥೆ ಯಾವ ತರ ಆಗಿದೆ ಅಂತಂದ್ರ ಭ್ರಷ್ಟಾಚಾರ, ಆಮೇಲೆ ಏನು ಹೇಳೋಕೆ ಪದಗಳೇ ಇಲ್ಲ, ಆ ತರ ವಿಷಯವನ್ನ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಈ ವಿಶೇಷತೆ ಏನಪ್ಪಾ ಅಂತಂದ್ರ, 7ನೇ ವರ್ಷದ ಸಂಸ್ಥಾಪನಾ ದಿನ, 7ನೇ ವರ್ಷ ಸಂಪೂರ್ಣವಾಗಿ ಮುಗಿಸಿ 8ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಹಾಗಾಗಿ ನಮ್ಮ 7 ವರ್ಷದ ಕೆಲಸ ಕಾರ್ಯಗಳನ್ನು ನೋಡಿ ನಾವು ಯಾವುದೇ ಒಂದು ವಿಷಯ ಅಲ್ಲದೆ ಪ್ರತಿಯೊಂದು ವಿಷಯದಲ್ಲೂ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಧ್ವನಿಯನ್ನು ಎತ್ತೀವಿ ಭ್ರಷ್ಟಾಚಾರದ ವಿರುದ್ಧ. ಯಾಕಂತಂದ್ರೆ ನಾವು ರಾಜಕೀಯವಾಗಿ ಗೆದ್ದಿಲ್ದೇ ಇರ್ಬೋದು, ಆದ್ರೆ ನಾವು ಜನರ ಮನಸ್ಸನ್ನ ಗೆದ್ದಿದ್ದೀವಿ ಅಂತ ಹೇಳಕ್ಕೆ ಹೆಮ್ಮೆ ಆಗ್ತದೆ. ಹಾಗಾಗಿ ನಾವು ಹೇಳೋದು ಒಂದೇ ವಿಷಯ ಅಂತಂದ 10 ವಿಷಯದ ಬದಲು ಪ್ರತಿ ದಿನಾನು ನಮ್ಮಲ್ಲಿ ನಮ್ಮ ಫೇಸ್ಬುಕ್ ಲೈವ್ ಅನ್ನ ಯಾರು ಫಾಲೋ ಮಾಡ್ತೀರಿ, ನಮ್ಮ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡ್ತೀರಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಗಮನಿಸ್ತೀರಿ, KRS ಪಕ್ಷ ಏನು ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ತಮ್ಗೆಲ್ಲರಿಗೂ ಗೊತ್ತೈತಿ. ಯಾವ ತರ ಅಂತಂದ್ರೆ ಒಂದೇ ವಿಷಯದಲ್ಲೆಲ್ಲ ಪ್ರತಿಯೊಂದು ಭ್ರಷ್ಟಾಚಾರದ ವಿರುದ್ಧ ಮುಂದೆ ಯಾರದಾರ ಏನದಾರ ನಮ್ಗೆ ಸಂಬಂಧ ಇಲ್ಲ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಲಕ್ಕೆ ಏಕೈಕ ಯಾವ್ದಾದ್ರು ಪಕ್ಷ ಇದ್ರೆ ಅದು KRS ಪಕ್ಷ. ಆ ಪಕ್ಷದ 7ನೇ ವರ್ಷದ ಸಂಸ್ಥಾಪನಾ ದಿನ, ಅದನ್ನ ನಮ್ಮ ರಾಜ್ಯದ ಎಲ್ಲ ಗೌರವಾನ್ವಿತ ಜನರಿಗೆ ನಾನು ಹೇಳೋದೊಂದ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದ್ ಕೇಸಿಂದ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿತ್ತು. ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರ, ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಈ ವರ್ಷ ಯಾಕೆ ನಾವು ಆಯೋಜನೆ ಮಾಡ್ಕೊಂಡಿವತ್ತಂದ್ರೆ ಇದೊಂದು ವಿಶೇಷತೆ ಐತಿ. ಯಾಕಂತಂದ್ರೆ ಅಲ್ಲಿ ಒಂದು ದಿಟ್ಟ ಮಹಿಳೆ ಒಣಗಿ ಒಬ್ಬ ಯಾವ ತರ ಕೆಲವೊಬ್ಬರು ನುಸುಳುಕೋರನ್ನ, ಆಮೇಲೆ ಅಲ್ಲಿ ಯಾರ ವಿರೋಧಿ ಚಟುವಟಿಕೆ ಮಾಡ್ತಾರಲ್ಲ ಅವರನ್ನ ಯಾವ ತರ ಒಬ್ಬಳೆ ಹೆಣ್ಮಗಳಾಗಿ ಅವರನ್ನ ಯಾವ ತರ ಹತ್ತಿ ಕೇಸಿಂದ ಹೆಣದ ರಾಶಿ ಹೊಟ್ಟಿದಳಲ್ಲ. ಹಂಗಾಗಿ KRS ಪಕ್ಷನೂ ಕೂಡ ಈ 7ನೇ ವರ್ಷದ ಸಂಸ್ಥಾಪನಾ ದಿನ ಅಲ್ಲೇ ಇಟ್ಕೋಬೇಕಾದ್ರೆ ಕಾರಣ ಇದೆ. ಯಾಕಂತಂದ್ರೆ ನಮ್ಮ ರಾಜಕೀಯ ವ್ಯವಸ್ಥೆ ಇಷ್ಟು ಹೊಲಸಿಡ್ತೈತಿ. ಈ ರಾಜಕೀಯ ವ್ಯವಸ್ಥೆ ಹೊಲಸಿಡ್ದನ್ನ ನಾವು ಸ್ವಚ್ಛತೆ ಮಾಡಿ ಇದನ್ನ ಪವಿತ್ರಗೊಳಿಸಿ ನಾವು ಒಳ್ಳೆ ರಾಜಕಾರಣಕ್ಕ ಜನ ಮನ್ನಣೆ ಕೊಡಬೇಕು, ಈ ತರ ಎಲ್ಲ ಭ್ರಷ್ಟಾಚಾರದ ಎಲ್ಲ ತೊಲಗಿಸ್ಬೇಕು ಅಂತ ಆ ಒಂದು ಉದ್ದೇಶ ಇಟ್ಟುಕೊಂಡು ನಮ್ಮ ರಾಜ್ಯ ಸಮಿತಿಯವರು ನಮ್ಮ KRS ಪಕ್ಷದ ಎಲ್ಲ ಸೈನಿಕರು ಸೇರಿಸಿ ಈ ಸರ ಚಿತ್ರದುರ್ಗದಲ್ಲೇ ಇಡಬೇಕು. ನಮ್ದು 7 ವರ್ಷ ಪೂರ್ಣ ಆಯ್ತು. 8ನೇ ವರ್ಷಕ್ಕೆ ಇನ್ನು ನಿಜವಾದ ಹೋರಾಟ ಇನ್ನು ಆರಂಭ. 7 ವರ್ಷ ಮಾಡಿದ್ದ ನಿಜವಾದ ಹೋರಾಟ ಅಲ್ಲ, ಇನ್ನು ಮುಂದೆ ನಾವು ಮಾಡ್ತಿರೋದು ನಿಜವಾದ ಹೋರಾಟ. ಯಾಕಂತಂದ್ರೆ ದಿಟ್ಟ ಮಹಿಳೆಯಾಗಿ ಒಬ್ಬಳೆ ಯಾವ ತರ ಆಕಿ ಭ್ರಷ್ಟರನ್ನ ಎಲ್ಲಾರು ಒಬ್ಬಳೇ ಸೆದೆ ಬಿಡದಳಲ್ಲ. ಹಂಗಾಗಿ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾದ್ರು ಪಕ್ಷ ಇದ್ರ ಅದು ಏಕೈಕ ಪಕ್ಷ KRS ಪಕ್ಷ. ಇದು ಒಂದ್ರಿಂದಾನ ಈ ಭ್ರಷ್ಟಾಚಾರನ ತೊಲಗಿಸ್ಕೊಳಕ ಸಾಧ್ಯ ಹೊರತು ಇನ್ನು ಯಾವ ಬೇರೆ JCB ಪಕ್ಷದಿಂದ ಇದಾಗಲ್ಲ. ಯಾಕಂತಂದ್ರೆ ನೀವು ಈಗ 60-70 ವರ್ಷದಿಂದ ನೋಡ್ತಾ ಬಂದಿದ್ದೀರಿ ರಾಜಕೀಯ ವ್ಯವಸ್ಥೆ ಹೇಗೈತೆ ಅಂತಂದ್ಕೇಶನ್. ಹಾಗಾಗಿ ಇನ್ನು ಸಾಕಿನ್ನ ಬೇರೆ ಪಕ್ಷದ ಸವಾಲ್ ಸಾಕು. ಇನ್ ಯಾವ್ದಾದ್ರು ಒಂದು ದೊಡ್ಡದಾಗದೇ ಇದ್ರು ಚಿಕ್ಕದ ಪಕ್ಷ ಐತಿ. ಈ ಪಕ್ಷವನ್ನ ನೀವು ಬಲಪಡಿಸಿದ್ದೆ ಆದಲ್ಲಿ ಮುಂದಿನ ದಿನಮಾನದಲ್ಲಿ ನಿಮಗ ಒಳ್ಳೆಯ ಒಂದು ಇದನ್ನ ಕೊಟ್ಟ ಕೇಸಿಂದ ನಾವು ನಿಮ್ಮ ಎಲ್ಲರಿಗೂ ಇದು ರಾಜಕೀಯ ವ್ಯವಸ್ಥೆ ಅಂತಂದ್ರೆ ಸೇವೆ ಮಾಡೋದು, ಆದ್ರೆ ಇದು ಸೇವೆ ಆಗೋದಿಲ್ಲ. ಇದು ಒಂಥರ ಬಂಡವಾಳಶಾಹಿಗಳಿಗೆ ದುಡ್ಡನ್ನ ಹಾಕಿ ದುಡ್ಡನ್ನ ತೆಗೆಯುವಂತ ಒಂದು ಬಿಸಿನೆಸ್ ಆಗೈತಿ. ಅದು ರಾಜಕೀಯ ವ್ಯವಸ್ಥೆಯನ್ನು ಅಪವಿತ್ರಗೊಳಿಸಿದಾರ. ಅದನ್ನೆಲ್ಲ ಮಲಿನನ್ನ ತುಳಿಸಿ ಪವಿತ್ರವನ್ನ ಮಾಡಿಕೆಸಿದ ನಾವೆಲ್ಲರೂ ಸೇರಿ KRS ಪಕ್ಷವನ್ನ ಬಲಪಡಿಸೋಣ. ಅದು ಚಿತ್ರದುರ್ಗಕ್ಕೆ ಎಲ್ಲರೂ ಸೇರಿ ಈ ಪಕ್ಷದ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದ ಕೇಸಿಂದ ನೀವೆಲ್ಲರೂ ಹಾರೈಸಿದ್ರೆ ಮಾತ್ರ ಇಂಥ ಒಂದು ಪಕ್ಷ ಬೆಳೆಯಲು ಮತ್ತೆ ಈ ಭ್ರಷ್ಟಾಚಾರವನ್ನು ತೊಲಗಿಸಲು ಸಾಧ್ಯ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.